ಹೌದಾ? ನಿಯಮ ಮಾಡಬೇಕು. ಏನು ನಿಯಮ? ಜೀವನದಲ್ಲಿ ನಾವು ಆಚರಿಸಬೇಕಾದ ನಿಯಮಗಳು ಏನಪ್ಪ ಅದು ಹೇಳಿ. ಡಿಸಿಪ್ಲಿನ್ಸ್, ಮೆಂಟಲ್ ಡಿಸಿಪ್ಲಿನ್ಸ್ ಅದೇನು? ಅವರು ಒಂದು ಶ್ಲೋಕದಲ್ಲಿ ನಾವು ಆಚರಿಸಬೇಕಾದ ಡಿಸಿಪ್ಲಿನನ್ನು ಹೇಳಿದ್ದಾರೆ. ಪ್ರಾಯ ಅದನ್ನು ಸ್ವಲ್ಪ ಇವತ್ತು ಪ್ರಸ್ತಾವ ಮಾಡ್ತೇನೆ, ಅದರ ವಿಸ್ತಾರ ನಾಳೆ ನೋಡೋಣ. ಬಹಳ ರೋಚಕವಾಗಿದೆ. ಅವ್ರು ಹೇಳ್ತಾರೆ, ತಪಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ಯಮೇನ ನಿಯಮೇನ ಚ. ಇವಿಷ್ಟನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಪ್ರಾಯಶ್ಚಿತ್ತ ಮಾಡುವ ಅಗತ್ಯ ಬರೋಲ್ಲ. ಹೇಗೆ ಪಥ್ಯ ಮಾಡಿದವರಿಗೆ ಔಷಧ ತಗೊಳ್ಳುವ ಅಗತ್ಯ ಬರುವುದಿಲ್ಲವೋ ಹಾಗೆ ಈ ಡಿಸಿಪ್ಲಿನ್ಗಳನ್ನು, ನಿಯಮಗಳನ್ನು ಜೀವನದಲ್ಲಿ ಪಾಲಿಸುವ ಯಾವುದೆಲ್ಲ. ಒಂದು ತಪಸ್ಸ. ತಪಸ್ಸು ಎರಡು ವಿಧ ಇದೆ. ಮಾನಸಿಕವಾದ ತಪಸ್ಸು ಮತ್ತು ದೈಹಿಕವಾದ ತಪಸ್ಸು ಅಂತ. ಮಾನಸಿಕವಾದ ತಪಸ್ಸು ಅಂದರೆ ಯಾವುದೇ ಒಂದು ವಿಷಯವನ್ನು ಆಳವಾಗಿ ಚಿಂತನೆ ಮಾಡುವುದು, ದುಡುಕಿನ ನಿರ್ಧಾರ ಇಲ್ಲ. ನಾವು ಕೆಲವೊಂದು ಕೇಳಿದ ತಕ್ಷಣ ಒಂದು ಕಮೆಂಟ್ ಪಾಸ್ ಆನ್ ಮಾಡಿಬಿಡ್ತೇವೆ. ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವನ ಬಗ್ಗೆ ಒಂದು ಟೀಕೆ ಮಾಡಿ ಆಯ್ತು, ಒಂದು ಖುಷಿ. ಇನ್ನೊಬ್ಬನ ಟೀಕೆ ಮಾಡಿದ ಒಂದು ಖುಷಿ. ಅದು ತಪ್ಪದು. ಯಾಕೆಂದರೆ ನಾವು ಮೊದಲು ನೋಡಿದ ತಕ್ಷಣ ನಮಗೇನು ಅನಿಸಿದೆಯೋ ಅದು ಆಳವಾಗಿ ಚಿಂತನೆ ಮಾಡುವುದು ಅಲ್ಲ ಅಂತ ಅನಿಸ್ತು. ಯಾವುದೇ ಒಂದು ವಸ್ತು ಮೇಲು ನೋಟಕ್ಕೆ ಕಾಣುವುದು ಒಂದು ಥರ, ಅದರ ಬಗ್ಗೆ ಆಳವಾಗಿ ನಾವು ಚಿಂತನೆ ಮಾಡಿದರೆ ನಮಗೆ ತಿಳಿದು ಒಂಥರ. ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೆ ಆಗುವ ರೀತಿ ಬೇರೆ. ಅದೇನು ನಾನು ಆಗ ಹೇಳಿದ್ನಲ್ಲ, ಅವ್ರು ನೋಡಿದ ತಕ್ಷಣ ಅವರ ವೇಷ ನೋಡಿ ಒಳ್ಳೆ ವೈದಿಕರು ಅಂತ ತಿಳ್ಕೋಬಹುದು. ಒಳಗಿನಿಂದ ವೈದಿಕತ್ವ ಇಲ್ಲದೇ ಇರುವುದು. ಮೇಲ್ನೋಟಕ್ಕೆ ಶುದ್ಧ ನಾಸ್ತಿಕ. ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ ಆ ಹುಡುಗಿ. ಒಬ್ಬ ಹುಡುಗಿಯನ್ನು ಟೀಕೆ ಮಾಡೋದು ಕೇಳಿದೆ ನಾನು. ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ ಆ ಹುಡುಗಿ, ಕ್ರಾಪ್ ಕಟ್ ಮಾಡಿದ್ದಾಳೆ, ಏನು ಇವತ್ತಿನ ಹುಡುಗಿಯರು ಅಂತ. ಅವಳು ಅಧ್ಯಾತ್ಮದಲ್ಲಿ ಮುಳುಗಿದಷ್ಟು ಮುಳುಗುವ ಗಂಡಸನ್ನು ನಾನು ನೋಡಿಲ್ಲ. ಹಾಗಾಗಿ ನೀವು ಮೊದಲು ನೋಡಿದಾಗ ಆಗುವ ಇಂಪ್ರೆಷನ್ ಬೇರೆ, ಒಬ್ಬ ವ್ಯಕ್ತಿಯ ಜೊತೆಗೆ 4 ದಿವಸ ಬದುಕಿದಾಗ ಆಗುವ ಇಂಪ್ರೆಷನ್ ಬೇರೆ. ಇದು ತಪಸ್ಸು. ತಪಸ್ಸು ಅಂದರೆ ಒಂದು ವ್ಯಕ್ತಿಯನ್ನಾಗಲಿ ಒಂದು ಸಂಗತಿಯನ್ನಾಗಲಿ ತುಂಬ ಆಳವಾಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡಿಕೋ. ಬಹಳ ಮುಖ್ಯ ಇದು ಜೀವನದಲ್ಲಿ. ಇಲ್ಲದೇ ಇದ್ದರೆ ನಾವು ಯಾರ್ಯಾರ ಬಗ್ಗೆ ಏನೇನೋ ಬೇಜವಾಬ್ದಾರಿ ಹೇಳಿಕೆ ಮಾಡಿಕೊಂಡೇ ಬದುಕ್ತಾ ಇರ್ತೀವಿ. ತಪಸ್ಸ, ಡೀಪ್ ಥಿಂಕಿಂಗ್, ಯಾವ ಒಂದು ವಿಷಯವನ್ನು ಆಳವಾಗಿ ಚಿಂತನೆ ಮಾಡದೆ ದುಡುಕಿನ ನಿರ್ಧಾರ ಮಾಡದೇ ಇರುವುದು, ಇದು ಒಂದು ತಪಸ್ಸು. ದೈಹಿಕವಾದ ತಪಸ್ಸು ಅಂದರೆ ನಮ್ಮ ನಾಲಿಗೆಯ ಚಾಪಲವನ್ನು ನಿಯಂತ್ರಿಸುವುದು. ನಮಗೆ ತಿನ್ನಬೇಕು ಅಂದಾಗ ತಿನ್ನದೇ ಇರುವುದು. ನಮ್ಮಲ್ಲಿ ವ್ರತಗಳು ಅಂತಿದೆ, ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಅಂತ. ಅದು ಯಾಕೆ ಮಾಡಿತ್ತು ಅಂದರೆ ನೋಡಿ, ಶಾಖವ್ರತ ಉಂಟಲ್ವ, ಒಳ್ಳೆ ವೆಜಿಟೇಬಲ್ಸ್ ಮಾರ್ಕೆಟಿಗೆ ಬರುವ ತಿಂಗಳದು. ಫಸ್ಟ್ ಕ್ಲಾಸ್ ಹಸಿ ಹಸಿ ವೆಜಿಟೇಬಲ್ಸ್ ಬರುವಾಗ ಒಂದು ತಿಂಗಳು ತಿನ್ನಬೇಡ ಅವನು. ಎಲ್ಲಾದರೂ ಉಂಟ ಒಂದು ತಿಂಗಳು ಫ್ರೆಶ್ ವೆಜಿಟೇಬಲ್ಸ್ ಬರೋದ ಒಂದು ತಿಂಗಳು. ಯಾಕೆಂದರೆ ನಿನ್ನ ನಾಲಿಗೆ ಮೇಲೆ ನಿನಗೆ ಹಿಡಿತ ಬೇಕಾದರೆ ದಟ್ ಈಸ್ ಎ ಮಸ್ಟ್. ಅದನ್ನು ಫ್ರೆಶ್ ಬಂದಾಗ ಒಂದು ತಿಂಗಳು ತಿಂದೇ ಕೂತುಕೋ, ಅಂದರೆ ಸ್ವಲ್ಪ ನಾಲಿಗೆ ಹಿಡಿತಕ್ಕೆ ಬರುತ್ತೆ. ಇಲ್ಲದೇ ಇದ್ದರೆ ಏನು ನೋಡಿದ್ರು ನಾಲಿಗೆ ನೀರು ಉರ್ಲಿಕ್ಕೆ ಶುರುವಾಗುತ್ತೆ. ಅದು ಬೇಕು. ಹಾಗೆ ನೋಡಿ, ಅದನ್ನು ಮೊದಲು ಹುಲ್ಲು ಸಮೃದ್ಧಿ ಬೆಳೆದು ನೆಕ್ಸ್ಟ್ ಮಂತ್ನಲ್ಲಿ ಆ ಹುಲ್ಲು ತಿಂದು ದನಗಳಿಗೆ ಹಾಲು ಜಾಸ್ತಿ ಆಗುತ್ತೆ. ಒಂದು ತಿಂಗಳು ಹಾಲು ಮೊಸರು ಬಿಟ್ಬಿಡು, ಒಂದು ತಿಂಗಳು ಹಾಲು, ಒಂದು ತಿಂಗಳು ಮೊಸರು ಬಿಟ್ಬಿಡು. ಆಮೇಲೆ ಅಲ್ಲಿಂದ ಆ ಮಳೆಗಾಲದಲ್ಲಿ ಮೊಳಕೆ ಬಿಟ್ಟಂಥ ಗೆಡ್ಡೆ ಗೆಣಸುಗಳು, ಅದು ಕಾರ್ತಿಕ ಮಾಸದಲ್ಲಿ ಪೂರ್ತಿ ಗೆಡ್ಡೆ ಗೆಣಸು ಬೀಳ್ತವೆ. ಆ ಗೆಡ್ಡೆ ಗೆಣಸುಗಳನ್ನು ತಿನ್ನು, ದ್ವಿದಳ ಬಿಡು. ಆ ತೊಗರಿ ಬೇಳೆ, ಏನು ಬೇಳೆ, ಕಾಳು ಬೇಳೆ ಏನೂ ತಿನ್ಬೇಡ. ಒಂದು ಅಂದರೆ ಇದೆಲ್ಲವೂ ನಮ್ಮ ಮನಸ್ಸನ್ನು ಮಣಿಸುವುದಕ್ಕೆ ನಾವು ಮಾಡತಕ್ಕಂಥ ಪ್ರಯತ್ನಗಳು. ಇದು ಇನ್ನೇನಿಲ್ಲ. ಯಾವುದು ಸಮೃದ್ಧವಾಗಿ ಸಿಗುತ್ತೋ ಆ ಸಮಯದಲ್ಲಿ ಅದನ್ನು ತಿನ್ನದೇ ಇರುವುದಕ್ಕೆ ಬಹಳ ಟ್ರೈನಿಂಗ್ ಬೇಕು. ಕೇಳೋದಿಲ್ಲ ಮನಸ್ಸು. ನಾವು ಹೇಳ್ಬೋದು ಬಾಯಲ್ಲಿ, ಆಗೋಲ್ಲ, ತುಂಬ ಕಷ್ಟ. ಅದರಿಂದ ಯಾವುದು ಎದುರಿನಲ್ಲಿ ನಮಗೆ ನಾಲಿಗೆ ನೀರು ಉದಿಸುವಂಥ ವಸ್ತು ಇದೆ ಅದನ್ನು ತಿನ್ನದೇ ಬಿಡುವುದು, ಅದು ತಪಸ್ಸು. ಅಂದರೆ ನಾಲಿಗೆಯನ್ನು ನಿಯಂತ್ರಣ ಮಾಡೋದು, ಇದು ದೈಹಿಕವಾದ ತಪಸ್ಸು. ಇವತ್ತಿಡೀ ಉಪವಾಸ ನಾನು ಊಟ ಮಾಡೋಲ್ಲ ಕೂತ್ಬಿಡೋದು, ಏಕಾದಶಿ, ಇದು ಕೂಡ ತಪಸ್ಸಿಗೆ ಸೇರಿದ್ದು. ವ್ರತ ಅಂದರೆ ದೇಹದಂಡನೆ ಒಂದು ಬಗೆಯಿಂದ. ದೇಹದಂಡನೆ ಮಾಡದೇ ಇದ್ದರೆ ಮನಸ್ಸು ಹೇಳಿದಾಗ ಕೇಳೋಲ್ಲ. ಅದಕ್ಕೆ ಮನಸ್ಸನ್ನು ಮಣಿಸುವುದಕ್ಕೋಸ್ಕರ ದೇಹವನ್ನು ಮಣಿಸುವುದು ತಪಸ್ಸು. ಅದರ ಮೇಲೆ ಆಳವಾದ ಚಿಂತನೆ ತಪಸ್ಸು. ಇದು ನಮ್ಮ ಜೀವನದ ಮೂಲಭೂತ. ಯಾವುದನ್ನೇ ಆದರೂ ತಿನ್ನಬೇಕು ಅಂತ ಅಂದ ಕೂಡಲೇ ತಿನ್ನಬೇಡ. ನನಗೆ ಒಂದು ಮೈಸೂರಿನಲ್ಲಿ ಹೋಗಿದ್ದೆ ಒಮ್ಮೆ, ನಾನು ಭಾಳ ಹಿಂದೆ, ಸುಮಾರು ವರ್ಷಗಳ ಕೆಳಗೆ. ಒಬ್ಬರ ಮನೆಗೆ, ನಮ್ಮ ಪರಿಚಯದವರು ಅವ್ರ ಮನೆಗೆ ಹೋದೆ, ನೋಡಿಕೊಂಡು ಬರೋಣ ಅಂತ.
ಅವರು ಡಯಾಬಿಟಿಕ್ ಪೇಷಂಟ್. ಸರಿ, ಏನು ಸಿಹಿ ತಿನ್ನಬಾರದು, ಏನೋ ಮದ್ದು ಗಿದ್ದು ಕೊಟ್ಟಿದ್ದಾರೆ ಇದ್ದು. ಸರಿ, ನಾನು ಹೋದೆ. ಅವ್ರ ಹೆಂಡತಿಯನ್ನು ಕರೆದ್ರು. ನೋಡು, ಬನ್ನಂಜಿಯವರು ಬಂದಿದ್ದಾರೆ, ಅದು ಒಂದು ಹೋಳಿಗೆ ಮಾಡಿತ್ತಲ್ಲ, ಅದನ್ನು ತಂದು ಕೊಡು, ಅವ್ರ ಜೊತೆಗೆ ನನಗೂ ಒಂದು ತಂದು ಕೊಡು. ನಾನಂದೆ, ಅಲ್ರಿ ನೀವು ಯಾಕೆ ತಿಂತೀರಿ, ಡಾಕ್ಟ್ರು ತಿನ್ನಬಾರದು ಅಂತ ಹೇಳಿದ್ದಾರೆ. ಅಲ್ಲ, ತಿನ್ನದೇ ಇದ್ರೂ ಒಂದು ದಿವಸ ಸಾಯ್ಬೇಕಲ್ಲ, ತಿಂದು ಸಾಯ್ತೀವಿ. ತಿನ್ನದೇ ಸಾಯೋದಕ್ಕಿಂತ ತಿಂದು ಸಾಯೋದು ಒಳ್ಳೇದಲ್ವ ಅಂತ ತಿಂದು ಸತ್ರು ಬೇಗ. ನೋಡಿ, ಆ ಒಂದು ತಿನ್ನಬೇಕು ಅನ್ನೋ ಚಪಲವನ್ನು ನಿಯಂತ್ರಣ ಮಾಡಲಿಕ್ಕಾಗದೆ 44ನೇ ವಯಸ್ಸಿನಲ್ಲಿ ಸತ್ತು ಹೋದರು ಡಯಾಬಿಟಿಸ್ ಇದ್ದವರೆಲ್ಲ ಸಾಯೋದಿಲ್ಲ. ಡಯಾಬಿಟಿಸ್ ಅನ್ನೋದು ವಾಸ್ತವಿಕವಾಗಿ ಅದೇ ಒಂದು ಕಾಯಿಲೆ ಅಲ್ಲ. ನಿಯಂತ್ರಣ ಮಾಡಿಬಿಟ್ರೆ ಎಷ್ಟು ವರ್ಷ ಬದುಕಬಹುದು. ಡಯಾಬಿಟಿಸ್ ಅನ್ನು ನೀವು ನಿಯಂತ್ರಣದಲ್ಲಿ ಇದ್ದರೆ ಏನು, ಅದನ್ನು ನಿಯಂತ್ರಣ ಮಾಡೋದು. ಇಲ್ಲದೇ ಇದ್ದರೆ ಅದು ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅಂತಷ್ಟೇ. ಬೇರೆ ಬೇರೆ ಕಾಂಪ್ಲಿಕೇಶನ್ಗೆ ಇಟ್ ಲೀಡ್ಸ್ ಟು ಅದರ್ ಕಾಂಪ್ಲಿಕೇಶನ್. ಇಲ್ಲದೇ ಇದ್ದರೆ ಅದನ್ನು ನಿಯಂತ್ರಣ ಮಾಡಿಬಿಟ್ರೆ ಅದು ಸ್ವತಃ ಕಾಯಿಲೆಯೇ ಅಲ್ಲ. ಆದರೆ ಪಾಪ ಅವರು ಒಂದು ನಾಲಿಗೆ ಒಂದು ಸ್ವೀಟ್ ತಿನ್ನುವುದನ್ನು ತಡ್ಕೊಳ್ಳಿಕ್ಕಾಗದೆ ಸ್ವೀಟ್ ತಿಂದು 44ನೇ ವಯಸ್ಸಿನಲ್ಲಿ ಡಯಾಬಿಟಿಸ್ನಲ್ಲಿ ತೀರಿಕೊಂಡು. ಅದಕ್ಕೆ ತಪಸ್ ಅಂದರೆ ಯಾವುದನ್ನು ತಿನ್ನಬೇಕು ಅನಿಸುತ್ತೋ ಆವತ್ತು ತಿನ್ನಬೇಡ. ನೋಡು, ಇದೊಂದು ಅಭ್ಯಾಸ ಮಾಡು ಮನಸ್ಸಿಗೆ. ತುಂಬ ತಿನ್ನಬೇಕು ಅಂತ ಆಸೆ ಆಯ್ತಲ್ಲ, ಆವತ್ತು ತಿನ್ನಬೇಡ. ಅದಕ್ಕೆ ಟ್ರೈನಿಂಗು ಈ ವ್ರತಗಳು. ಆ ವ್ರತಗಳು ನಿಜವಾಗಿ ಎಷ್ಟು ಆನಂದ ಆಗುತ್ತೆ ಗೊತ್ತಾ ಮಾಡಲಿಕ್ಕೆ. ಇವತ್ತು ಅದರ ಅಭ್ಯಾಸವೇ ಇಲ್ಲ ಜನರಿಗೆ. ನನಗೆ ಒಮ್ಮೊಮ್ಮೆ ಅನಿಸುವುದು, ಅದನ್ನು ಆಚರಣೆಗೆ ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ತಂದರೆ ಆ ವ್ರತದ ಕಾಲದ ಶಾಖ ವ್ರತದಲ್ಲಿ ಅದಕ್ಕೆ ಅಡಿಗೆ ಮಾಡಲಿಕ್ಕೆ ಒಂದು ಸ್ಪೆಷಲ್ ಟ್ರೈನಿಂಗ್ ಬೇಕು. ಯಾಕೆಂದರೆ ಎಲ್ಲ ಅಡಿಗೆ ಅಲ್ಲ, ಅದರಲ್ಲಿ ಉಪ್ಪು ಇನ್ನು ಮಸಾಲೆ ಹಾಕುವ ಹಾಗಿಲ್ಲ, ಮೆಣಸು ಹಾಕುವಾಗಿಲ್ಲ, ಒಗ್ಗರಣೆ ಆದರೆ ಆ ಅಡಿಗೆ ಮಾಡುವ ಪರಿಣತರು ಇದ್ದರು. ಈಗಲೂ ಕೆಲವು ಇದ್ದಾರೆ. ನಮ್ಮ ಉಡುಪಿಯಲ್ಲೇ ಒಬ್ಬರು, ನಮ್ಮ ಮನೆಗೆ ಅಡಿಗೆ ಬರೋರೊಬ್ಬರು ಇದ್ದರು. ತಮಾಷೆ ಏನು ಅಂದರೆ, ಆ ವ್ರತದ ವಿಶೇಷದಲ್ಲಿ ಆ ಅಡಿಗೆ ಸಾರನ್ನು ಊಟ ಮಾಡುವುದಕ್ಕೆ 3 ಸರ್ತಿ ಸಾರು ಹಾಕೊಂಡು ಊಟ ಮಾಡ್ತಿದ್ರು. ಯಾಕಂದರೆ ಅಯ್ಯೋ ದಿನಾ ತೊಗರಿಬೇಳೆ ಸಾರು ತಿಂದು ಈ ರುಚಿ ಸಿಗೋಲ್ಲರಿ ಅದರಲ್ಲಿ ಈ ಸಾರು ಹಾಕಿ. ಒಂದು ಚೇಂಜಿಗೋಸ್ಕರ ಆದರೂ ಅದನ್ನೊಂದು ಅಭ್ಯಾಸ ಮಾಡಿದರೆ ಮನುಷ್ಯ ನಾಲಿಗೆ ಮೇಲೆ ಎಷ್ಟು ರುಚಿಯಾಗಿ ಆ ವ್ರತದ ಅಡಿಗೆ ಕೂಡ ಮಾಡಲಿಕ್ಕಾಗತ್ತೆ. ನನಗೆ ತುಂಬ ಆಸೆ ವ್ರತದ ಅಡಿಗೆ 1 ತಿಂಗಳು ಮಾಡಬೇಕು ಅಂತ. ಏನು ಮಾಡೋದು, ನಮ್ಮ ಮನೆಯಲ್ಲಿ ಹೆಂಗಸರು ಮಾಡ್ತಿರ್ಲಿಲ್ಲ, ಅದು ನಮಗೆ ಮಾಡಲಿ ಬರೋಲ್ಲ ಹೇಳ್ತಿದ್ರು. ಕಡೆ ಅದಕ್ಕೋಸ್ಕರ 1 ತಿಂಗಳು ಅಡಿಗೆ ಒಟ್ಟು ಕರೆಸಿ ಮಾಡಿಸೋದ. ಆದರೆ ವ್ರತದ ಯಾವುದೋ ವಿಶೇಷ ಇದ್ದಾಗ ಬಹಳ ಎಂಜಾಯ್ ಮಾಡ್ತಿದ್ದೆ ನಾನು. ಇದನ್ನು ಒಂದು ದೀಕ್ಷೆ ವ್ರತ ಅಂತಲ್ಲ, ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ನಮ್ಮ ಮೇಲೆ ನಮಗೆ ನಿಯಂತ್ರಣ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅದರ ಆಚರಣೆಗೆ ತಂದರೆ ಇದು ವ್ರತ. 4 ತಿಂಗಳ ವ್ರತ ಆನಂದ. ಆದರೆ ಆ ದಾಟಿಬೇಕು. ನೋಡಿ, 1-2 ತಿಂಗಳು ಒಂದು ಹಾಲು ಮೊಸರು ಬಿಡಬೇಕು, 1 ತಿಂಗಳು ಕಾಯಿ ಪಲ್ಯ ಬಿಡಬೇಕು, 1 ತಿಂಗಳು ಎಲ್ಲ ಕಾಳು ಬೇಳೆ ಬಿಡಬೇಕು. ಈ 4 ತಿಂಗಳು ಬಿಟ್ಟರೆ ಉಳಿದ 8 ತಿಂಗಳು ನಾವು ಹೇಳಿದಾಗ ಕೇಳುತ್ತೆ ನಮ್ಮ ನಾಲಿಗೆ. ಇದು ತಪಸ್ಸು ಅಂದರೆ ನಮ್ಮ ದೇಹದ ಮೇಲೆ ನಿಯಂತ್ರಣ. ಮುಖ್ಯ ದೇಹದ ಮೇಲೆ ಅಂದರೆ ನಾಲಿಗೆ ಮೇಲೆ ನಿಯಂತ್ರಣ ಬಂದರೆ ಆಹಾರ ಶುದ್ಧ, ಸತ್ವ ಶುದ್ಧಿ, ಮನಸ್ಸಿನ ಮೇಲೆ ನಿಯಂತ್ರಣ ಬರುತ್ತೆ. ಅದನ್ನು ನಮ್ಮ ಮನಸ್ಸು ಒಳ್ಳೆಯ ದಾರಿಯಲ್ಲೇ ಸಾಗಬೇಕು ಅನ್ನೋದಕ್ಕೆ ನಾವು ಮೊದಲು ಮಾಡಬೇಕಾದ ಕೆಲಸ ನಮ್ಮ ನಾಲಿಗೆಯ ನಿಯಂತ್ರಣ. ನಾಲಿಗೆಯ ನಿಯಂತ್ರಣ ಆದಮೇಲೆ 2ನೇ ದೇಹ ನಿಯಂತ್ರಣ ಬ್ರಹ್ಮಚರ್ಯೇನ, ಸೆಕ್ಸುವಲ್ ಕಂಟ್ರೋಲ್. ಯಾಕೆಂದರೆ ಮನುಷ್ಯನಿಗೆ ಸೆಕ್ಸುವಲ್ ಥರ್ಸ್ಟ್ ಉಂಟಲ್ಲ, ಇಟ್ ಈಸ್ ಇನ್ಸ್ಟಿಂಕ್ಟ್, ಅದು ಸಹಜ. ಮನುಷ್ಯ ಗಂಡಿಗಾಗಲಿ ಹೆಣ್ಣಿಗಾಗಲಿ ಸೆಕ್ಸಿನ ಸೆಳೆತ ಅನ್ನೋದು ಅದು ಸಹಜ ಕ್ರಿಯೆ, ದೇಹ ಧರ್ಮ. ಅದು ಊಟದಷ್ಟೇ ಸಹಜ. ಅದಕ್ಕೆ ಒಟ್ಟಿಗೆ ಹೇಳ್ತಾರೆ, ಊಟ ಅನ್ನುವುದು ಸಹಜ. ಊಟ ಮಾಡಬಾರದು ಅಂತ ಹೇಳಿದರೆ ಪುರುಷೋತ್ತಮ ಮಾಸ 30 ದಿನ ಊಟ ಮಾಡಬೇಡಿ ಅಂದರೆ ಆ ಮನುಷ್ಯನ ಮೊದಲು ನೀವು ಹಾಗೆ ಮಾಡಿ ತೋರಿಸಿ ಅಂತ ಹೇಳಬೇಕು. ಹಾಗೆ ಉಪನ್ಯಾಸ ಮಾಡ್ತಾನಲ್ಲ ಆ ಪ್ರಾಣಿ ಹತ್ರ ಮೊದಲು ನೀವು 30 ದಿವಸ ಉಪವಾಸ ಮಾಡಿ ಮತ್ತೆ ಬನ್ನಿ ನಮ್ಮ ಹತ್ರ, ಆಮೇಲೆ ನಾವು ಮಾಡ್ತೇವೆ. ನಾವು ಅಪುರುಷೋತ್ತಮ ಮಾಸದಲ್ಲಿ ನಾವು ಮಾಡ್ತೇವೆ ಅಂತ. ನೀವು ಪುರುಷೋತ್ತಮ ಮಾಡಿ ನಮಗೆ ಎಲ್ಲ ಮಾಸವೂ ಪುರುಷೋತ್ತಮ ಮಾಸ, ಭಗವಂತನ ಮಾಸ ಅಲ್ಲದ ಮಾಸ ಯಾವುದು, ಇಂಥ ಮೂರ್ಖತನದ ಪ್ರೀಚಿಂಗ್ ಮಾಡಬೇಡಿ, ನಾವು ಆಮೇಲೆ ಮಾಡ್ತೇವೆ ಅಂತ ಹೇಳಬೇಕು. ಅಂದರೆ ಆ 2ನೇದು ಅದೇ ಉಣ್ಣುವುದು ಎಷ್ಟು ಸಹಜ ಕ್ರಿಯೆಯೋ ದೇಹಕ್ಕೆ, ಉಪವಾಸ ಕೂಡಿಯಿಂದ ಹಾಗೆ ಸೆಕ್ಸ್ ಅನ್ನೋದು ದೇಹದ ಸಹಜ ಕ್ರಿಯೆ. ಆದರೆ ವ್ಯತ್ಯಾಸ ಏನು ಅಂದರೆ, ಊಟ ಅನ್ನೋದು ಹುಟ್ಟಿದ ಕ್ಷಣದಿಂದ ಸಾಯೋ ತನಕ, ಸೆಕ್ಸ್ ಅನ್ನೋದು ಸರ್ಟನ್ ಏಜಿನಲ್ಲಿ, ಅದಕ್ಕಿಂತ ಮೊದಲು ಮತ್ತೆ ಇಲ್ಲ. ಆದರೆ ದೇಹ ಉಣ್ಣುವಷ್ಟೇ ಸಹಜ ಕ್ರಿಯೆ ಸೆಕ್ಸು ಮನುಷ್ಯನಿಗೆ.
ಆದ್ದರಿಂದ ಅದಕ್ಕೊಂದು ಬ್ರಹ್ಮಚರ್ಯ. ಹೇಗೆ ಉಣ್ಣುವುದು ಬೇಕು, ಆದರೆ ಅದರ ಮೇಲೆ ಒಂಚೂರು ಹಿಡಿತ ಇಟ್ಕೊಳ್ಳಿಕ್ಕೋಸ್ಕರ ಆಗಾಗ್ಗೆ ಉಪವಾಸ ಅಥವಾ ಇಂಥದ್ದು ತಿನ್ನೋದಿಲ್ಲ, ಇನ್ನೊಂದು ತಿಂಗಳು ಇದನ್ನು ತಿನ್ನೋಲ್ಲ ಅಂತ ಮಾಡ್ತೀಯಲ್ಲ, ಹಾಗೆಯೇ ಸೆಕ್ಸಿನಲ್ಲಿ ಒಂದು ನಿಯಂತ್ರಣ ಸಾಧಿಸು, ಸ್ವಚ್ಛಂದತೆಗೆ ಅವಕಾಶ ಕೊಡಬೇಡ. ಇದೇ ಬ್ರಹ್ಮಚರ್ಯ ಅಂತ. ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇರುವುದಲ್ಲ, ಮತ್ತು ಸೆಕ್ಸಿನಲ್ಲಿ ತಪಸ್ಸು, ಆಹಾರದಲ್ಲಿ ನಿಯಂತ್ರಣ ಇದ್ದ ಹಾಗೆ ಸೆಕ್ಸಿನಲ್ಲಿ ನಿಯಂತ್ರಣ ಸಾಧಿಸು. ಆಗ ಮನಸ್ಸು ಹಿಡಿತಕ್ಕೆ ಬರುತ್ತೆ. ಇಲ್ಲದೆ ಮನಸ್ಸು ಹುಚ್ಚುಚ್ಚು ಕಲ್ಪನೆಗಳಿಗೆ ನಮ್ಮನ್ನು ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು? ಬ್ರಹ್ಮಚರ್ಯೇಣ. ಬ್ರಹ್ಮಚರ್ಯ ಅಂದರೆ ಮೊದಲು ದೈಹಿಕವಾಗಿ ಸೆಕ್ಸನ್ನು ನಿಯಂತ್ರಣಕ್ಕೆ, ಅಂದರೆ ಸ್ವಚ್ಛಂದತೆಗೆ ಹೋಗದಂತೆ ಒಂದು ಹದ್ದುಬಸ್ತಿನಲ್ಲಿ ಸೆಕ್ಸನ್ನು ಬಳಸುವುದು. ಅದಕ್ಕೆ ಏನು ಮಾಡಬೇಕು ಅಂದರೆ ಬ್ರಹ್ಮಚರ್ಯೇಣ. ವೇದಶಾಸ್ತ್ರಗಳನ್ನು ಓದು, ವೇದಶಾಸ್ತ್ರಗಳನ್ನು ಇಷ್ಟೇ ನೋಡಿ. ಮನಸ್ಸು ಯಾವಾಗಲೂ ಸೆಕ್ಸ್ನ ಕಡೆ ಹರಿ. ನೀವು ರಾತ್ರಿ ಹೊತ್ತು ಫಿಲ್ಮ್ಫೇರ್ ಓದಿ ಮಲ್ಕೊಂಡ್ರೆ ಸೆಕ್ಸ್ ಬೇಕು ಅನಿಸುತ್ತೆ, ರಾತ್ರಿ ಹೊತ್ತು ಭಾಗವತ ಓದಿ ಮಲ್ಕೊಂಡ್ರೆ ಸೆಕ್ಸ್ ಬೇಡ ಅನಿಸುತ್ತೆ. ಇಷ್ಟೇ ವ್ಯತ್ಯಾಸ. ಅದು ಬ್ರಹ್ಮಚರ್ಯನ. ಶಾಸ್ತ್ರದ ಗ್ರಂಥಗಳನ್ನು ಓದಿ ಆಮೇಲೆ ಅದೇ ಸಾಲದು ಓದಿದ್ರೆ ಬ್ರಹ್ಮಚರ್ಯೇಣ. ಆ ಶಾಸ್ತ್ರಗಳ ಮೂಲಕ ಮನಸ್ಸನ್ನು ಭಗವಂತನ ಕಡೆಗೆ ಹರಿಯಿಸಿ ಅವಾಗ ಸೆಕ್ಸ್ ಬೇಡ ಅನಿಸುತ್ತೆ. ಇದು ಎರಡನೇದು. ಅಂದರೆ ಮನಸ್ಸು ಹಿಡಿತಲ್ಲಿ ಬರಬೇಕಾಗಿದ್ದರೆ ಜಿಹ್ವೋಪಸ್ಥ ಜಯ ಅಂತ, ಕಂಟ್ರೋಲ್ ಓವರ್ ಟಂಗ್ ಆ್ಯಂಡ್ ಸೆಕ್ಸ್. ಇದು ಎರಡು ಮಾಡದೆ ನಮಗೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋಲ್ಲ. ಇದು ಎರಡೇ ತಪಸ್ಸಾಬನ. ನಾಲಿಗೆಯನ್ನು ನಿಯಂತ್ರಿಸು, ಸೆಕ್ಸನ್ನು ನಿಯಂತ್ರಿಸು. ತಪಸ್ಸಾ ಬ್ರಹ್ಮಚರ್ಯೇಣ. ಅದು ಮಾಡಿದಾಗ ಮುಂದೆ ಆಗೋದು ಶಮೇನ ಚ ದಮೇನ ಚ. ಆಗ ದಮ ಅಂದರೆ ಇದು ಎರಡನ್ನು ನಿಗ್ರಹ ಮಾಡಿದರೆ ಉಳಿದ ದಮ ಅಂದರೆ ಎಲ್ಲ ಇಂದ್ರಿಯಗಳು ನಿನ್ನ ಕಂಟ್ರೋಲಿಗೆ ಬರ್ತವೆ. ಕಣ್ಣು, ಕಿವಿ, ನೋಡಬಾರದನ್ನು ನೋಡಬೇಕು ಅನಿಸೋದಿಲ್ಲ, ಕೇಳಬಾರದನ್ನು ಕೇಳಬೇಕು ಅನಿಸೋದಿಲ್ಲ. ನಾಲಿಗೆಯನ್ನು ಕಂಟ್ರೋಲ್ ಮಾಡಿಬಿಟ್ರೆ, ಸೆಕ್ಸನ್ನು ಕಂಟ್ರೋಲ್ ಮಾಡಿಬಿಟ್ರೆ ನಮ್ಮ ಕಣ್ಣು, ಕಿವಿ, ಬೇರೆ ಇಂದ್ರಿಯಗಳು ಸಬ್ಡ್ಯೂ ಆಗಿಬಿಡ್ತವೆ, ಅದಕ್ಕೆ ಸರೆಂಡರ್ ಆಗಿಬಿಡ್ತವೆ. ಅದು ದಮ. ಉಳಿದ ಇಂದ್ರಿಯಗಳು ತನ್ನಷ್ಟಕ್ಕೆ ನಿಯಂತ್ರಣಕ್ಕೆ ಬರ್ತವೆ. ಆ ಎಲ್ಲ ಇಂದ್ರಿಯಗಳು ನಿಯಂತ್ರಣಕ್ಕೆ ಬಂದರೆ ಶಮ. ಶಮ ಅಂದರೆ ಮನಸ್ಸು ಆವಾಗ ಈ ಪ್ರಪಂಚದ ಕಡೆಗೆ ಹೋಗೋದಕ್ಕೆ, ಯಾಕೆಂದರೆ ಮನಸ್ಸು ಪ್ರಪಂಚದ ಕಡೆಗೆ ಹೋಗಬೇಕಾಗಿದ್ದರೆ ಈ ಹೊರಗಿನ ಇಂದ್ರಿಯಗಳು ಪ್ರಾಪಂಚಿಕವಾದಂತಹ ಒಂದನ್ನು ಒಳಗೆ ಕಳಿಸ್ಬೇಕು. ಯಾವುದೋ ಒಂದು ರೂಪವನ್ನು ಈ ಕಣ್ಣು ನೋಡಿ ಒಳಗೆ ಕಳಿಸಿದ್ರೆ ಮನಸ್ಸು ಅದನ್ನು ನೋಡು ಅನ್ನತ್ತೆ. ಯಾವುದೋ ಒಂದು ಶಬ್ದವನ್ನು ಕಿವಿ ಒಳಗೆ ಕಳಿಸಿದ್ರೆ ಕಿವಿ ಮನಸ್ಸು ಅದನ್ನು ಕೇಳು ಅನ್ನತ್ತೆ. ಹೀಗೆ ಹೊರಗಿನಿಂದ ಒಳಗೆ ಸಪ್ಲೈ ಆಗದಿದ್ದರೆ ಮನಸ್ಸಿಗೆ ಒಳಗಿಂದ ವಿಷಯವೇ ಇಲ್ಲ ಎಂಜಾಯ್ ಮಾಡಲಿಕ್ಕೆ. ಆವಾಗ ಶಮ. ಮನಸ್ಸು ಭಗವಂತರ ಕಡೆಗೆ ಯೋಚನೆ ಮಾಡುತ್ತೆ, ದೇವರ ವಿಷಯ ಕೇಳೋಣ. ಹೊರಗಿನ ಇಂದ್ರಿಯಗಳು ನಮ್ಮನ್ನು ಕಂಟ್ರೋಲ್ ಮಾಡಿದರೆ ಆಗ ಮನಸ್ಸು ಸಹಜವಾಗಿ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಸೆಕ್ಸು ಮತ್ತು ನಾಲಿಗೆ ಕಂಟ್ರೋಲ್ ಸಹಜವಾಗಿ ಆಗುತ್ತೆ, ಮನಸ್ಸು ಸಾತ್ವಿಕವಾಗುತ್ತೆ. ಆವಾಗ ಇದೇ ಪಥ್ಯ. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ. ಅದರ ನಂತರ ತ್ಯಾಗೇನ. ಇದು ಬಹಳ ಮುಖ್ಯವಾದ ಇನ್ನೊಂದು. ಇದು ಇಷ್ಟ ಆಯ್ತಲ್ಲ. ಎರಡನೇದು, ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಹಂಚುವ ಮನೋವೃತ್ತಿಯನ್ನು ನಾವು ಬೆಳೆಸಿಕೊಳ್ಳದೇ ಇದ್ದರೆ, ಇದೆಲ್ಲ ಇದ್ದು ತಪಸ್ಸಿದೆ, ಆಳವಾದ ಚಿಂತನೆ, ಶಾಸ್ತ್ರಾಧ್ಯಯನ, ವೇದಾಧ್ಯಯನ, ಇಂದ್ರಿಯ ನಿಗ್ರಹ ಎಲ್ಲ ಇದೆ, ಅದು ದುಡ್ಡಿನ ಮೋಹ ಶುರುವಾಗುತ್ತೆ. ಸಂಗ್ರಹ ಮಾಡೋದು, ಯಾರತ್ರ ಎಷ್ಟು ಸಿಗುತ್ತೆ ಅದನ್ನು ಮಾಡೋದು, ಬ್ಯಾಂಕಿನಲ್ಲಿ ಡೆಪಾಸಿಟ್ ಫಿಕ್ಸೆಡ್ ಮಾಡೋದು. ಅದು ಫಿಕ್ಸೆಡ್ ಹೆಚ್ಚಾದ ಹಾಗೆ ಇನ್ನೂ ಹೆಚ್ಚಾಗಬೇಕು ಅಂತ ಕಾಣೋದು, ಸಾಕು ಅಂತ ಕಾಣೋದು. ದುಡ್ಡು ಇದು ಎರಡನೇದು. ನೋಡಿ, ಇದು ದೇಹಕ್ಕೆ ಸಂಬಂಧಪಟ್ಟು ನಾಲಿಗೆಯ ಮೋಹ, ಸೆಕ್ಸಿನ ಮೋಹ ಹೋದರೆ ಮತ್ತೆ ಮೂರನೇದಾಗಿ ಮನುಷ್ಯನ ತುಂಬಾ ಕಾಡುವುದು ದುಡ್ಡಿನ ಮೋಹ. ದುಡ್ಡು ಹೆಚ್ಚಾದ ಹಾಗೆ ಸಾಕು ಅಂತ ಕಾಣೋದೇ ಇಲ್ಲ. ದುಡ್ಡು ಹೆಚ್ಚಾದ ಹಾಗೆ 1,000 ಇದ್ದಾಗ 10,000 ಇರಬೇಕು, 10,000 ಆದಾಗ 1,00,000 ಆಗಬೇಕು, 1,00,000 ಆದಮೇಲೆ 10,00,000 ಆಗಬೇಕು, ಆಮೇಲೆ 1 ಕೋಟಿ, ಕೋಟಿ ದಿವಸ ಮಿಲಿಯನರ್ ಆಗಬೇಕು, ಇದು ಹೀಗೆ ಬೆಳೀತಾ ಹೋಗೋದು ಹೊರತು ಯಾವತ್ತೂ ದುಡ್ಡು ಎಕ್ಯುಮುಲೇಟ್ ಆದಾಗ ಇದು ಸಾಕು ಅಂತ ಅದಕ್ಕೆ ಅಂದರೆ ಅಪ್ಪರ್ ಲಿಮಿಟ್ ಇಲ್ಲ. ಅದಕ್ಕೆ ಒಂದೇ ಒಂದು ವಿಧಾನ ಅಂದರೆ ಬಂದ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡು. ಒಳಗೆ ಇಟ್ಟುಕೊಂಡ್ರೆ ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಕಾಣುತ್ತೆ. ಆದ್ದರಿಂದ ಇದು ಫಿಕ್ಸ್ ಆಗಿ ಮಾಡುವ ಅಭ್ಯಾಸ ಕಮ್ಮಿ ಮಾಡೋದು. ತ್ಯಾಗೇನ. ಬಂದ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡು. ನನ್ನ ಗುರುಗಳು ಯಾವಾಗಲೂ ನೆನಪು, ಬೇರೆ ಬೇರೆ ವಿಷಯ ಇದೆ. ವಿದ್ಯಾಬಂಧಿಯರು ಒಮ್ಮೆ ರಾಮನವಮಿಗೆ ಅವರು ಪಲಿಮಾರ್ನಲ್ಲಿ ರಾಮನವಮಿ ಉತ್ಸವ ನನ್ನ ಬರಲಿಕ್ಕೆ ಹೇಳಿದ್ರು. ನಾನು ಮಧ್ಯಾಹ್ನ ಬರೋಲ್ಲ ಸ್ವಾಮಿ, ಯಾಕೆಂದ್ರೆ ನಾನು ಭೋಜನ ದ್ವಿಜ ಅಲ್ಲ, ನಾನು ಮಧ್ಯಾಹ್ನ ಬರೋಲ್ಲ, ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಹೋಗುವಾಗ ಏನಾಗಿದೆ ಗೊತ್ತಾ, ಅವರೆಲ್ಲ ಪಾಪ ಬಂದ ಅತಿಥಿಗಳಿಗೆಲ್ಲ ಒಂದು ದೊಡ್ಡ ಹರಿವಾಣದಲ್ಲಿ ಕಾಯಿನ್ಸ್, ರೂಪಾಯಿ ನಾಣ್ಯಗಳನ್ನು ಇಟ್ಟುಕೊಂಡು ಹೀಗೆ ತೆಗೆದು ಕೊಡೋದು. ಅವರು ಲೆಕ್ಕ ಇಲ್ಲ. ಅದನ್ನು ಅವರಿಗೆ ಸಂತೋಷ ಯಾವಾಗ ಗೊತ್ತುಂಟ, ಹರಿವಾಣ ದುಡ್ಡು ಖಾಲಿ ಆದಾಗ ಖುಷಿ.
ಪೂರ್ತಿ ಖಾಲಿ ಆದಾಗ ನಾನು ಹೋದಾಗ ಆ ತಟ್ಟೆಯಲ್ಲಿದ್ದದನ್ನೆಲ್ಲ ಎಲ್ಲರೂ ಕೊಟ್ಟು ತಟ್ಟೆ ಖಾಲಿಯಾಗಿದೆ. ಆವಾಗ ಏನು ಹೇಳಿದ್ರು ಗೊತ್ತಾ, ನನ್ನನ್ನು ನೋಡಿದ ತಕ್ಷಣ ತಟ್ಟೆ ಖಾಲಿ, ನಿನಗೆ ಸಂಭಾವನೆ ಇಲ್ಲ ಅಂದರು. ನಾನು ಅದಕ್ಕೆ ತಡವಾಗಿ ಬಂದದ್ದು ಸ್ವಾಮಿ ಹಿಂದೆ. ಆ ಸಂತೋಷ ನೋಡ್ಬೇಕು, ತಟ್ಟೆ ಖಾಲಿ ಅನ್ನುವಾಗ ಒಂದು ಖುಷಿ ಅವರಿಗೆ. ತಟ್ಟೆ ಖಾಲಿ, ಇನ್ನೇನು ಇಲ್ಲ. ಅಷ್ಟಾದ್ಮೇಲೆ ನಾನು ಅದಕ್ಕೆ ತಡವಾಗಿ ಬಂದ ಸ್ವಾಮಿ ಅಂದಮೇಲೆ ಕೂಡಲೇ ಸೆಕ್ರೆಟರಿಯನ್ನು ಕರೆದು, ಇನ್ನು ದುಡ್ಡಿಲ್ಲ ಒಳಗೆ ಮತ್ತೆ ಪುನಃ ತಟ್ಟೆ ಹಾಕಿ ಕೊಡು. ಅಂದರೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಆನಂದವನ್ನು, ತ್ಯಾಗದಲ್ಲಿ ಆನಂದವನ್ನು ಯಾವಾಗ ಕಾಣ್ತೀವೋ ಆವಾಗ ಎಕ್ಯುಮಿನೇಷನ್ ಆನಂದ ಹೋಗುತ್ತೆ. ಇಲ್ಲದೇ ಇದ್ರೆ ಕಡೆಗೆ ಜಾಸ್ತಿ ಆದ ಹಾಗೆ ಕೊಡುವುದು ಕಮ್ಮಿ ಆಗಕ್ಕೆ ಶುರುವಾಗುತ್ತೆ. ಕೊಟ್ಟರೆ ಅಯ್ಯೋ 1 ಕೋಟಿ 10 ರೂಪಾಯಿ ಕೊಟ್ಟರೆ 1 ಕೋಟಿ 10 ಕಮ್ಮಿ ಆಯಿತು, ಇನ್ನು ಇರಲಿ ಕೊಡುವುದು. ನಮ್ಮ ಹತ್ರ ದುಡ್ಡು ಹೆಚ್ಚು ಸಂಗ್ರಹ ಆದ ಹಾಗೆ ಕೊಡುವ ಬುದ್ಧಿ ಕಮ್ಮಿ ಆಗಲು ಶುರುವಾಗುತ್ತೆ. ಆದ್ದರಿಂದ ಕೊಡುವ ಬುದ್ಧಿಯನ್ನು ಬಳಸಿಕೊಂಡು ಹೋಗು. ಕೊಡುವುದರಲ್ಲಿ ಇರುವ ಆನಂದ ಪಡೆಯುವುದರಲ್ಲಿ ಇಲ್ಲ ಅನ್ನೋದು ಆವಾಗ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ, ಬಿಡುವುದರಲ್ಲಿ ಇರುವ ಆನಂದ ಹಿಡಿಯುವುದರಲ್ಲಿಲ್ಲ, ಕೊಡುವುದರಲ್ಲಿ ಇರುವ ಆನಂದ ಪಡೆಯುವುದರಲ್ಲಿಲ್ಲ. ಆದರೆ ಅದು ಗೊತ್ತಾಗಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತದೆ. ತ್ಯಾಗೇನ, ಇದು ಮೂರನೇ ಕಾಡುವುದು ಮನುಷ್ಯನ ಮನಸ್ಸನ್ನು ಬುದ್ಧಿಯನ್ನು ಹಾಳು ಮಾಡುವಂತಹ ಮೂರನೇದು ದುಡ್ಡಿನ ಅಕ್ಯುಮುಲೇಷನ್. ಅದಕ್ಕೆ ತ್ಯಾಗವನ್ನು ಬೆಳೆಸು. ಆಮೇಲೆ ಇದಕ್ಕೋಸ್ಕರ, ದುಡ್ಡಿಗೋಸ್ಕರ ಅಥವಾ ಪ್ರತಿಷ್ಠೆಗೋಸ್ಕರ, ಅಹಂಕಾರಕ್ಕೋಸ್ಕರ, ನಮ್ಮ ಸ್ಥಾನಮಾನಕ್ಕೋಸ್ಕರ ಮತ್ತೊಂದು ನಮ್ಮಲ್ಲಿರೋದು ಅಂದರೆ ಸುಳ್ಳು ಹೇಳೋದು. ಏನಂದರೆ ಸಾಮಾಜಿಕವಾಗಿ ನಮ್ಮ ಸ್ಟೇಟಸ್ಸನ್ನು ಉಳಿಸುವುದಕ್ಕೋಸ್ಕರ. ನಾವು ಒಳಗಿನಿಂದ ನಮ್ಮಲ್ಲಿ ತುಂಬ ಹುಳುಕುಗಳಿರ್ತವೆ, ಅದು ನಿಮಗೆ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಸಮಾಜದ ಮುಂದೆ ಸುಳ್ಳು ಹೇಳಿ ಬದುಕುವುದು, ಸಭ್ಯತೆಯ ನಾಟಕ ಮಾಡಿ. ಅದು ಇನ್ನೊಂದು ಸಮಸ್ಯೆ, ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥದ್ದು. ನಾವು ಏನು ಹೌದೋ ಅದನ್ನು ಬಹಿರಂಗವಾಗಿ, ನೀನು ಏನು ಮಾಡ್ತೀಯೋ ಅದನ್ನು ಬಹಿರಂಗವಾಗಿ ಮಾಡು. ಅದು ದೌರ್ಬಲ್ಯ ಆದರೂ ಕೂಡ ಅದನ್ನು ಮುಚ್ಚಿಡಬೇಡ. ನನಗೆ ಅದೊಂದು ದೌರ್ಬಲ್ಯ ಇದೆ ಹಾಗೆ ಒಪ್ಪಿಕೊಂಡು ಮಾಡು, ಆದರೆ ಮುಚ್ಚಿಟ್ಟು ನನಗೆ ಅಂಥ ಅಭ್ಯಾಸ ಇಲ್ಲ, ನಾನು ತುಂಬ ಸಜ್ಜನ ಅಂತ ಹೇಳಿಕೊಂಡು ಗುಟ್ಟಿನಲ್ಲಿ ಮಾಡಬೇಡ. ಅದನ್ನೇ ಸತ್ಯ ಅಂತ. ಸತ್ಯ ಅಂದರೆ ಪ್ರಾಮಾಣಿಕತೆ. ಸತ್ಯ ಅಂದರೆ ಇದ್ದದನ್ನಿದ್ದಾಗಿ ಹೇಳೋದಲ್ಲ, ಪ್ರಾಮಾಣಿಕತೆ. ನಾವು ಸಮಾಜದ ಮುಂದೆ ಅಪ್ರಾಮಾಣಿಕರಾಗಬಾರ್ದು. ಅಪ್ರಾಮಾಣಿಕತೆ ಅನ್ನೋ ಸಮಸ್ಯೆ ಏನು ಗೊತ್ತುಂಟ, ಒಂದು ಸರ್ತಿ ನಾವು ನಮ್ಮ ಮಾನ ಉಳಿಸುವುದಕ್ಕೋಸ್ಕರ ಸುಳ್ಳು ಹೇಳಿದರೆ ಅದು ಮತ್ತೆ ಹ್ಯಾಬಿಟ್ ಆಗಿಬಿಡುತ್ತೆ. ಸುಳ್ಳು ಹೇಳೋದು ಮತ್ತೆ ಸಾಬೀತು, ಸುಳ್ಳು ಹೇಳೋದೇ ಒಂದು ಅಭ್ಯಾಸ ಆಗುತ್ತೆ, ಮತ್ತೆ ಸತ್ಯ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಬಹಳ ಬ್ಯೂಟಿಫುಲ್ ಸೈಕಾಲಜಿ. ತ್ಯಾಗೇನ ಸತ್ಯ ಶೌಚಾಭ್ಯಾಮ, ಬಹಳ ಮಹತ್ವದ ಮಾತು ಶೌಚ. ಕ್ಲೆನ್ಲಿನೆಸ್. ನಮ್ಮಲ್ಲಿ ಮಡಿ ಅಂತ ಹೇಳ್ತೇವಲ್ಲ, ನಾನು ಎಷ್ಟೋ ಸರ್ತಿ ಕಾಣೋದು, ಸಂಸ್ಕೃತದಲ್ಲಿ ಮಡಿ ಅನ್ನೋದಕ್ಕೆ ಶಬ್ದವೇ ಇಲ್ಲ. ಮಡಿ ಮಾಡಬೇಕಂದ್ರೆ ಏನು ಮಾಡಬೇಕು ಸಂಸ್ಥೆಯಲ್ಲಿ ಹೇಳಿ. ನಾವು ಮಕ್ಕಳು ಬೈತೇವೆ, ಮಡಿ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಎಲ್ಲ ಕಲಿಯುಗ, ಮಡಿ ಮಾಡಬೇಕು. ಏನು ಮಾಡಬೇಕಂತ ಸಂಸ್ಥೆಯಲ್ಲಿ ಹೇಳಲಿಕ್ಕೆ ಹೇಳಿ ಆ ಪಂಡಿತರ ಹತ್ರ. ಮಡಿ ಮಾಡೋದು ಏನು ಮಾಡಬೇಕು? ಶೌಚ ಅಂತ ಸಂಸ್ಥೆಯಲ್ಲಿ ಶಬ್ದ, ಕ್ಲೆನ್ಲಿನೆಸ್ ಅಂತ. ಮಡಿ ಮಾಡು ಅಂದರೆ ಸ್ವಚ್ಛವಾಗಿ ಬದುಕು ಅಂತ. ಅದು ಬಿಟ್ಟು ನಮ್ಮಲ್ಲಿ 2 ಮಡಿ ಇದೆ, ಸ್ವಚ್ಛವಾದ ಮಡಿ ಮತ್ತು ಕೊಳಕು ಮಡಿ ಅಂತ. ಅದು ಶಾಸ್ತ್ರದಲ್ಲಿ ಇಲ್ಲ. ಮಡಿ ಅಂದರೆ ಕ್ಲೆನ್ಲಿನೆಸ್, ಯಾವ ಸ್ವಚ್ಛತೆ, ಮನಸ್ಸಿನ, ಮಾತಿನ, ಮೈಯ ಸ್ವಚ್ಛತೆ, ಇದು ಶೌಚ. ನಾವು ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಎದುರಿನಲ್ಲಿ, ನೀವು ನಮ್ಮ ಮನೆ ಬಂದದ್ದು ತುಂಬ ಸಂತೋಷ ಆಯಿತು, ನಿಮ್ಮ ಪಾದ ಧೂಳಿ ಬಿದ್ದು ನಮ್ಮ ಮನೆ ಪವಿತ್ರವಾಯಿತು, ಇದೆಲ್ಲ ನಾಟಕ ಯಾಕೆ ಬೇಕು? ಮತ್ತೆ ಪರಕೆ ತಂದು ಗುಡಿಸೋದು ಯಾಕೆ? ಹೋದ ಮೇಲೆ ಪಾದ ಧೂಳಿ ಪವಿತ್ರ ಆಯ್ತಲ್ವ. ಹೋದ ಮೇಲೆ ಅಯ್ಯಪ್ಪ ಹೋದ್ರಿ ಎಲ್ಲಿ ಇಲ್ಲೇ ಕುಕ್ಕರಿಸ್ತಾರ ಅಂತ ಒಂದು ಭಯ ಇತ್ತು. ಮೊದಲು ಪವಿತ್ರ ಆಯಿತು, ಪಾವನ ಆಯಿತು, ಹೋದ್ಮೇಲೆ ಹೋದ್ರೆ ಅಯ್ಯಪ್ಪ ಇಲ್ಲೇ ಬಿದ್ದು ಇಲ್ಲೇ ಕೂತ್ಬಿಡ್ತಾರೋ ಅಂತ ಇದು ಮನುಷ್ಯನ ಜೀವನದಲ್ಲಿ ನಮ್ಮ, ಅಂದರೆ ಮನಸ್ಸು ಅಸ್ವಚ್ಛ. ಸತ್ಯದ ಒಟ್ಟಿಗೆ ಯಾವುದು ನಾವು ಸುಳ್ಳಾಡ್ತೇವೋ ಆಗ ಮನಸ್ಸು ಶೌಚವನ್ನು ಕಳ್ಕೊಳ್ಳುತ್ತೆ, ಮನಸ್ಸು ಕೊಳಕಾಗುತ್ತೆ. ಅಂದರೆ ಮನಸ್ಸಿನ ಶೌಚ ಬಹಳ ಮುಖ್ಯ. ಅಂದರೆ ಮನಸ್ಸು ಯಾವಾಗಲೂ, ಮೈಂಡ್ ಶುಡ್ ಬಿ ಆಲ್ವೇಸ್ ಟ್ರಾನ್ಸ್ಪೇರೆಂಟ್, ಅದರಲ್ಲಿ ಕೊಳೆ ಇರಬಾರದು. ಆಗ ಮಾತು ಟ್ರಾನ್ಸ್ಪೇರೆಂಟ್ ಆಗುತ್ತೆ, ಆಗ ನಡೆಯೂ ಟ್ರಾನ್ಸ್ಪೇರೆಂಟ್ ಆಗುತ್ತೆ. ನಮ್ಮ ಸ್ವಚ್ಛತೆ, ಮನಸ್ಸು ಸ್ವಚ್ಛವಾಗಿಡುವುದಕ್ಕೋಸ್ಕರ ದೇಹವನ್ನು ಸ್ವಚ್ಛವಾಗಿ, ಅದಕ್ಕೆ ನಾವು ಮಡಿ ಅಂತ ಹೇಳೋದು. ಶಾಸ್ತ್ರದಲ್ಲಿ ಮಡಿ ಅಂದರೆ ಶುಚಿರ್ಭೂತಃ ಸ್ನಾತ್ವಾ ಶುಚಿರ್ಭೂತಃ ಅಂತ, ಸ್ನಾನ ಮಾಡಿ ಶುಚಿಯಾಗು. ಅಂದರೆ ಮನಸ್ಸು ಸ್ವಚ್ಛವಾಗಿರಬೇಕಾಗಿದ್ದರೆ, ಮನಸ್ಸು ಅಂದರೆ ಒಂದು ತಟ್ಟೆಯಲ್ಲಿರುವ ನೀರಿನಂತೆ, ಪ್ಯೂರ್ ವಾಟರ್. ಆ ತಟ್ಟೆ ಅಂದರೆ ದೇಹ, ದೇಹದಲ್ಲಿ
ಮನಸ್ಸಿರುವುದಂದ್ರೆ ಒಂದು ತಟ್ಟೆಯಲ್ಲಿ ನೀರಿದ್ದ ಹಾಗೆ. ತಟ್ಟೆ ತೊಳೆಯದೆ ನೀರು ಹಾಕಿದರೆ ನೀರು ಕೊಳಕಾಗುವುದಿಲ್ಲ. ಹಾಗೆ ದೇಹವನ್ನು ಸ್ವಚ್ಛವಾಗಿಡದೆ ಮನಸ್ಸು ಸ್ವಚ್ಛ ಇರುವುದು ಹಾಗೆ. ಅದರಿಂದ ದೇಹ ಸ್ವಚ್ಛವಾಗಿರಬೇಕು. ಯಾಕೆಂದರೆ ಮನಸ್ಸು ಸ್ವಚ್ಛವಾಗಿರಬೇಕು. ಮಡಿಯಲ್ಲಿ ದೇವರ ಪೂಜೆ ಮಾಡಬೇಕು ಅಂದರೆ ಸ್ವಚ್ಛವಾದ ಮನಸ್ಸಿನಿಂದ ದೇವರ ಪೂಜೆ ಮಾಡಬೇಕು. ನಮಗೆ ಅದು ಒಂದು ವಿಷಯ ಗೊತ್ತಿಲ್ಲ. ನಾವು ಒದ್ದೆ ಬಡೆ ಇಟ್ಕೊಂಡು 3 ಮಾರು ಹಾರಿಬಿಟ್ರೆ ಮಡಿ ಆಯ್ತು ಅಂತ ಗೊತ್ತಿಲ್ಲ. ಮನಸ್ಸಲ್ಲಿ ಎಷ್ಟು ಕೊಳೆ ಇದ್ರೂ ತೊಂದರೆ. ನನಗೆ ಒಂದ್ಸರ್ತಿ ಬಹಳ ಆಶ್ಚರ್ಯವಾದ ಒಂದು ಅನುಭವ ಆಗಿತ್ತು. ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಬಹಳ ಮಡಿಯ ಆಚರಣೆ ಮಾಡ್ತಾ ಇದ್ದ ಹೆಣ್ಮಗಳಿದ್ದರು. ಎಷ್ಟು ಮಡಿ ಅಂದರೆ ಅವ್ರ ಮನೆಗೆ ಯಾರು ಅಂಗಿ ಹಾಕ್ಕೊಂಡವ್ರು ಬಂದರೆ ಅವ್ರು ಹೋದ್ಮೇಲೆ ಸಗಣಿ ಸಾರಿಸ್ತಿದ್ರು. ಮೈಲಿಗೆ ಬಂದ ಕೊಳಕು ಸಗಣಿ ಸಾರಿಸ್ಬಿಡೋರು. ಭಾರಿ ಮಡಿ. ಒಂದು ಸರ್ತಿ ನಾನು ಇಂಥದ್ದನ್ನೆಲ್ಲ ಹಿಂದಿನಿಂದ ನಾನು ಉಪನ್ಯಾಸದಲ್ಲಿ ಉಲ್ಲೇಖ ಮಾಡಿ ಮಡಿಯ ಬಗ್ಗೆ ಕಲ್ಪನೆ ಇಲ್ಲದೆ ಮಡಿ ಅಂತ ಹಾರುತ್ತಾರೆ ಮಂದಿ, ಏನು ಉಪಯೋಗ ಇಲ್ಲ ಅಂತ ನೋಡಿ. ಒಂದು ಸರ್ತಿ ಅವ್ರ ಮಗ ನನ್ನನ್ನು ಅವ್ರ ಮನೆ ಕರ್ಕೊಂಡು ಹೋದರು. ಯಾವುದೊಂದು ಕೆಲಸ. ನಾನು ಅಂಗಿ ಹಾಕ್ಕೊಂಡು ಹೋದೆ. ಒಳಗೆ ಹೋದಾಗ ಹೆಣ್ಮಗಳು ಪೂಜೆ ಕೂತಿದ್ದಾರೆ. ದೇವ್ರ ಕೋಣೆಯಲ್ಲಿ ಇದ್ದಾರೆ ಮಡಿ ಉಟ್ಕೊಂಡು. ನಾನು ಒಳಗೆ ಹೋದೆ. ಅವ್ರು ಎದ್ದು ಬಂದರು. ಇನ್ನು ಪಾಪ ಸಗಣಿ ಸಾರಿಸ್ಬೇಕಾಗತ್ತೆ ಈ ಹೆಣ್ಮಗಳಿಗೆ ನಾನು ಹೋದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸೀದಾ ಬಂದರು. ನನ್ನ 2 ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ಅವ್ರು ದೇವ್ರ ಪೂಜೆ ಮಾಡ್ತಾ ಇದ್ದವರು, ಮಡಿಯಲ್ಲಿದ್ದವರು ಮುಟ್ಟುವುದು, ಅಂಗಿ ಹಾಕಿದವ್ರು ಮುಟ್ಟುವುದು ಬಿಡಿ, ಅದನ್ನ ಹೋದ್ಮೇಲೆ ಸಗಣಿ ಸಾರಿಸೋರು ಮುಟ್ಟಿಬಿಟ್ರಲ್ಲ ಅಂಗಿ ಹಾಕ್ಕೊಂಡವನನ್ನು. ನಾನು ಅಂಗಿ ಹಾಕ್ಕೊಂಡಿದ್ದೇನೆ, ನಾನು ಮೈಲಿಗೆಯಲ್ಲಿ ಕಾರ್ನಲ್ಲಿ ಬಂದಿದ್ದೇನೆ, ನೀವು ಮುಟ್ಟಿಬಿಟ್ರಲ್ಲ ಅಂತ ಕೇಳಿದೆ. ಹೌದು ಮುಟ್ಟಿದೆ. ಯಾಕೆ ಗೊತ್ತಾ? ನನಗೀಗ ಮಡಿ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅವ್ರು ಕೊಟ್ಟ ಉತ್ತರ ಏನು ಗ್ರೇಟ್ ಲೇಡಿ. ನನಗೆ ಈಗ ಮಡಿ ಅರ್ಥ ಆಗಿದೆ. ಅದರಿಂದ ನಾನು ಮೈಲಿಗೆ ಆಗಲಿಲ್ಲ ಅಂತ ಈಗ ನನಗೆ ಗೊತ್ತಿದೆ. ಎಷ್ಟು ಜನ ವಿದ್ವಾಂಸರಿಗೆ, ಶಾಸ್ತ್ರ ಓದವರಿಗೆ ಈ ಮಡಿ ಮೇಲೆಗೆ ಅರ್ಥ ಆಗುತ್ತೆ, ಯಾವಾಗ ಆಗುತ್ತೆ ಗೊತ್ತಿಲ್ಲ. ನನಗೆ ಇವತ್ತು ಮಡಿ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳ್ಬಿಟ್ರೆ ಹೆಣ್ಮಗಳು. ಅಯ್ಯೋ ಶಾಕರು, ಏನು ಪಾಕ ಅದು. ಎಷ್ಟು ಇಡೀ ಜೀವಮಾನ ಮಡಿ ಅಂತ ಸಗಣಿ ಸಾರಿಸ್ಕೊಂಡು ಕುಪ್ಪಳಿಸ್ತಾ ಇದ್ದ ಹೆಣ್ಮಗಳು, ಅದು ಆ ಪರಿವರ್ತನೆ ಅಂತದ್ದು ನೋಡಿ ಮುಪ್ಪಿನಲ್ಲಿ. ನನಗೆ ಇವತ್ತು ಮಡಿ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಅದರಿಂದ ಸಂತೋಷವಾಗಿ ನಿಮ್ಮ ಕಾಲು ಮುಟ್ಟಿದ್ದೇನೆ. ಇದು ಶೌಚ ಅಂದರೆ ನಮ್ಮ ಮನಸ್ಸು ಸ್ವಚ್ಛವಾಗಿರುವುದಕ್ಕೋಸ್ಕರ ನಾವು ದೇಹವನ್ನು ಸ್ವಚ್ಛವಾಗಿಡುವುದು. ದೇಹ ಸ್ವಚ್ಛವಾಗಿರಬೇಕಾದ್ರೆ ಉಟ್ಟುಕೊಂಡ ಬಟ್ಟೆ, ಒಳ್ಳೆ ಸ್ನಾನ ಮಾಡಿ ಕೊಳಕು ಬಟ್ಟೆ ಉಟ್ಕೊಂಡು ಏನು, ನಾವು ಉಟ್ಟುಕೊಂಡ ಬಟ್ಟೆ ಸ್ವಚ್ಛವಾಗಿರಬೇಕು. ಬಟ್ಟೆ ಸ್ವಚ್ಛವಾಗಿರ್ಬೇಕಾದ್ರೆ ನಾವು ಇರತಕ್ಕ ಮನೆ, ಯಾಕಂದರೆ ಬಟ್ಟೆ ಸ್ವಚ್ಛವಾದ ಬಟ್ಟೆ ಉಟ್ಕೊಂಡು ಕೆಸರು ಕಟ್ಟಿ ಮನೆಯಲ್ಲಿ ಕೂತ್ಕೊಂಡ್ರೆ ಕೊಳಕು ಮನೆಯಲ್ಲಿ ನಾವು ಇರತಕ್ಕ ಮನೆ ಸ್ವಚ್ಛವಾಗಿರಬೇಕು. ಮನೆ ಸ್ವಚ್ಛವಾಗಿರ್ಬೇಕಾಗಿದ್ದರೆ ನಾವು ಇರುವ ಊರು ಸ್ವಚ್ಛವಾಗಿರಬೇಕು. ಇದು ಇಡೀ ಸಮಗ್ರ ಸ್ವಚ್ಛತೆ ನಮ್ಮ ಮನಸ್ಸಿನ ಸ್ವಚ್ಛತೆಗೋಸ್ಕರ. ಬಹಳ ಜನಕ್ಕೆ ಇದು ಕಲ್ಪನೆ ಇಲ್ಲ. ಒಂದು ಸರ್ತಿ ಒಂದು ಊರಿಗೆ ಹೋಗಿದ್ದೆ ನಾನು. ಮನೆಯನ್ನೆಲ್ಲ ಕಸ ಎಲ್ಲ ತೆಗೆದು ಮನೆ ಹೆಬ್ಬಾಗಲಲ್ಲೇ ಹೊರಗೆ ಹಾಕಿದ್ರು. ಯಾಕೆಂದ್ರೆ ಅದು ಮುನ್ಸಿಪಾಲಿಟಿ ನಮ್ದಲ್ಲ, ಅವ್ರ ಮನೆ ಬಾಗಿಲಲ್ಲೇ ಕಸ ಹಾಕಿದ್ರು, ಮನೆ ಹೆಬ್ಬಾಗಲಲ್ಲೇ. ಅದು ಮುನ್ಸಿಪಾಲಿಟಿ ಅವ್ರು ಬೇಕಾದ್ರೆ ತೆಗಿತಾರೆ. ಅರೆ ನಿಮಗೆ ಒಳಗೆ ಬರುವಾಗ ಆ ಕಸದ ವಾಸನೆ ಇಟ್ಕೊಂಡೇ ಬರಬೇಕಲ್ಲ, ನಮ್ಮ ಜಾಗ ಅಲ್ಲ ಸ್ವಾಮಿ ಅದು. ಇವ್ರಿಗೆ ಮಡಿ ಅಂದ್ರೆ ಗೊತ್ತಾಗೋದು ಸಾಧ್ಯ ಉಂಟಾ? ಎಷ್ಟು ಜನ್ಮ ಬೇಕು ಅವ್ರಿಗೆ ಮಡಿ ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ. ಹೀಗೆ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆಗೋಸ್ಕರ ಎಲ್ಲವನ್ನೂ ಸ್ವಚ್ಛವಾಗಿರಬೇಕು. ನಾವು ಉಣ್ಣುವ ಆಹಾರ ಸ್ವಚ್ಛವಾಗಿರಬೇಕು, ಉಡುವ ಬಟ್ಟೆ ಸ್ವಚ್ಛವಾಗಿರಬೇಕು, ದೇಹ ಸ್ವಚ್ಛವಾಗಿರಬೇಕು. ಯಾಕೆಂದರೆ ಮನಸ್ಸು ಸ್ವಚ್ಛವಾಗಿರಬೇಕು. ಸ್ವಚ್ಛವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸಬೇಕು. ಅದಕ್ಕೋಸ್ಕರ ಮಾಡಿ. ಅದಕ್ಕೆ ನೋಡಿ ಒಂದು ಮಾತು ಹೇಳ್ತಾರೆ, ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಈ ಏನರ್ಥ ಹೇಳ್ತಾರೆ? ನೀನು ಮಡಿ ಇರಬಹುದು, ನೀನು ಮೈಲಿಗೆ ಇರಬಹುದು, ಯಾವ ಸ್ಥಿತಿಯಲ್ಲೂ ಇರಬಹುದು. ಎಲ್ಲೋ ಒಂದು ಕಡೆ ಪ್ರಯಾಣಕ್ಕೆ ಹೋಗಿದ್ದಿ, ಯಾವುದೋ ಬಸ್ನಲ್ಲಿದ್ದಿ, ಯಾವುದೋ ರೈಲ್ನಲ್ಲಿದ್ದಿ, ಎಲ್ಲೋ ಇದ್ದಿ, ಯಾವುದೋ ಒಂದು ಸ್ಥಿತಿಯಲ್ಲಿ ನೀನು ಮಡಿಯಾಗಿಲ್ಲ, ಸ್ನಾನ ಮಾಡಿಲ್ಲ ಅಂತ ತಿಳ್ಕೋಬೇಡ. ಯಾಕೆ? ಯಸ್ಮರೇತ್ ಪುಂಡರೀಕಾಕ್ಷಂ, ನಿನ್ನ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಣೆ ಮಾಡು. ಭಗವಂತನ ಸ್ಮರಣೆ ಬಂತೋ ನೀನು ಮಡಿಯಾದಿ. ಅಂದರೆ ಮನಸ್ಸಿನ ಸ್ವಚ್ಛತೆ ಮಡಿ ಅಂತಲ್ವ ಇದಕ್ಕೆ ಅರ್ಥ. ನನಗೊಬ್ಬರು ಒಂದು ಸರ್ತಿ ಪ್ರಶ್ನೆ ಮಾಡಿದರು, ಬನ್ನಂಜಿಯವರೇ, ಹುಡುಗ ಪಾಪ, ನಮಗೆ ನಿಮ್ಮ ಮೇಲೆ ತುಂಬ ಅಭಿಮಾನ, ಆದರೆ ನಮ್ಮ ಪಂಡಿತರೆಲ್ಲ ನಿಮ್ಮನ್ನು ಬೈತಾರೆ. ಏನು ಅವನಿಗೆ ಮಡಿ ಮೈಲಿಗೆ ಇಲ್ಲ, ಅಂಗಿ ಹಾಕ್ಕೊಂಡು ಎಲ್ಲಿ ಏನು ಕೊಟ್ಟರೆ ಕುಡಿತಾನೆ, ಮೈಲಿಗೆ ಮಾಡಿ ಕೊಟ್ಟರು ಕುಡಿತಾನೆ, ಅಂಗಿ ಹಾಕ್ಕೊಂಡು ಕುಡಿತಾನೆ, ಅವನು ಮಡಿ ಮೈಲಿಗೆ ಇಲ್ಲ, ಅವ್ನು ಏನು ಉಪಯೋಗ ಶಾಸ್ತ್ರ ಓದಿ ಅಂತ ಹೇಳ್ತಾರೆ. ಅದು ನಿಮ್ಮನ್ನು ಟೀಕೆ ಮಾಡುವಾಗ ನಮಗೆ ಬೇಸರ ಆಗತ್ತೆ. ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ, ಆದರೆ ಉತ್ತರ ಕೊಡಲಿಕ್ಕೆ ತಿಳಿಯೋಲ್ಲ. ಯಾಕೆ ಹಾಗೆ ಮಾಡ್ತೀರಿ ಕೇಳಿದ ಒಬ್ಬ ಹುಡುಗ. ನನಗೆ ಬಹಳ ಖುಷಿ ಆಯ್ತು. ಅಂದರೆ ಸ್ಟ್ರೈಟ್ ಫಾರ್ವರ್ಡ್, ನೀವು ಯಾಕೆ ಹಾಗೆ ಮಾಡ್ತೀರಿ? ನಿಮ್ಮ ಬಗ್ಗೆ ಇಷ್ಟು ಆಕ್ಷೇಪ ಮಾಡ್ತಾರೆ ಪಂಡಿತರು.
ನಾನು ಹೇಳಿದೆ, ಅದು ಇದೇ ಮಾತು ಹೇಳಿದೆ, ಅಪ್ಪ ನೀವೆಲ್ಲರೂ ಈ ಶ್ಲೋಕ ಹೇಳ್ತೀರಿ, ಆದರೆ ಈ ಶ್ಲೋಕದಲ್ಲಿ ಹೇಳಿದ್ದನ್ನು ನಂಬೋಲ್ಲ ನೀವು. ನಾನು ನಂಬ್ತೇನೆ, ಅಷ್ಟೇ ವ್ಯತ್ಯಾಸ. ನಾನು ಭಗವಂತನನ್ನು ಸ್ಮರಣೆ ಮಾಡಿದರೆ ಯಾವ ಸ್ಥಿತಿಯಲ್ಲಿದ್ದರೂ ಮಡಿ ಇಂಥ ಶ್ಲೋಕದಲ್ಲಿ ಮಾತ್ರ ಇರುವುದಲ್ಲ. ದಟ್ ಈಸ್ ಮೈ ಫೀಲಿಂಗ್ ಆಲ್ಸೋ. ನೀವು ಶ್ಲೋಕ ಹೇಳ್ತೀರಿ, ಶ್ಲೋಕದಲ್ಲಿ ಹೇಳಿದ್ದ ನಂಬೋಲ್ಲ, ಅಷ್ಟೇ ವ್ಯತ್ಯಾಸ ನಿಮಗೂ ನಮಗೂ. ಕಡೆ ಹೌದು, ಈಗ ಅರ್ಥ ಆಯ್ತು ಆಚಾರ್ಯ, ಬರ್ತೀನಿ ಹೋದ. ಹಾಗೆ ನಮ್ಮ ಎಷ್ಟೋ ಕಲ್ಪನೆಗಳ ಹಿಂದೆ ನಮ್ಮ ಮೌಢ್ಯ ತುಂಬಿದೆ. ಇದು ಶೌಚ, ಸತ್ಯ ಶೌಚಾಭ್ಯಾಸ, ಯಮೇನ ನಿಯಮೇನ ಚಾಲ. ಆಮೇಲೆ ನಾವು ಜೀವನದಲ್ಲಿ ಪಾಲಿಸಬೇಕಾದಂಥ ಯಮನಿಯಮಗಳು ಅಂತ. ಇವಾಗಲೇ ಭಾಳ ಹೊತ್ತಾಗಿಬಿಟ್ಟಿದೆ, 8 ಗಂಟೆ ಆಯಿತು, 7:30 ಮುಗಿಸ್ಬೇಕಿತ್ತು. ನಾನು ಯಾಕೋ ಮೈ ಮರೆತು ಮಾತಾಡ್ತಾ ಇದ್ದೇನೆ. ಆರೋಗ್ಯ ಇಲ್ಲ, ಅದೆಲ್ಲ ಮರೆತು ಹೋಗಿದೆ. ಅದನ್ನು ವಿದ್ಯಾಭೂಷಣ ನೆನಪು ಮಾಡ್ತಾ ಇದ್ದಾರೆ, ಕಣ್ಣರಳಿಸಿ ನೋಡಿ ಇನ್ನೂ ಮಾತಾಡ್ತಾ ಇದೆ, ಸಾಕು ಮಾಡೋದು ಹೇಗೆ ಹೇಳೋದು ಅಂತ. ನಾನು ಎಲ್ಲ ಮರೆತು ಹೋಗಿದ್ದೆ, ನನಗೆ ಆರೋಗ್ಯ ಇಲ್ಲ ಏನು. ಅದನ್ನ ಯಮ ಮತ್ತು ನಿಯಮಗಳು ಅಂದರೆ ಅದೊಂದು ಸ್ವಲ್ಪ 5 ಯಮಗಳು 5 ನಿಯಮಗಳಿವೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಅದನ್ನು ನಾಳೆ ದಿವಸ ಮಾತಾಡೋಣ. ಇದೆಲ್ಲ ಇದ್ದುಬಿಟ್ರೆ ಇದು ಪಥ್ಯ. ಈ ಪಥ್ಯ ಇದ್ದರೆ ಕಾಯಿಲೆ ಬರೋಲ್ಲ, ಮದ್ದು ಬೇಕಾಗೋಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. ಬರೇ ಸೈಕೋಥೆರಪಿ, ಮನುಷ್ಯನ ಮನಸ್ಸನ್ನು ಒಳ್ಳೆಯದರ ಕಡೆಗೆ ಟ್ರೀಟ್ ಮಾಡ್ತಾರೆ. ಅದನ್ನು ಅದು ತುಂಬ ಒಳ್ಳೆಯ, ಏನೂ ಪೂರ್ವಾಗ್ರಹಗಳಿಲ್ಲ, ಏನೂ ಮೂಢನಂಬಿಕೆಗಳಿಲ್ಲ, ಬರೀ ಮನಃಶಾಸ್ತ್ರ. ಅದನ್ನು ನಾಳೆ ಯಮ ನಿಯಮಗಳ ಬಗ್ಗೆ ಏನು ಅಂತ ನಾಳೆ ದಿವಸ ಚಿಂತನೆ ಮಾಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.